ಮಾಂಗಲ್ಯ ಧಾರಣೆಗೆ ಸಮಯ ಆಗ್ತಾ ಇದೆ. ಎಲ್ರೂ ಅಕ್ಷತೆನ ತಗೊಳ್ಳಿ. ಇಲ್ಲಿ ನೋಡಪ್ಪ, ಹುಡುಗಿ ಕೊರಳಿಗೆ ತಾಳಿ ಕಟ್ಟಪ್ಪ. ಒಂದ್ ನಿಮಿಷ ಇರು. ಏನಾಯ್ತದ್ಗೆ? ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟೋದ್ ಬೇಕಾಗಿಲ್ಲ. ಅವನು ಜಾನಕಿ, ಏನ್ರಿ ಇಲ್ಲಿ ಏನ್ ನಡೀತಿದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ರೀ. ಒಂದ್ಸಲ ಆ ಕಡೆ ನೋಡಿ. ತಾಳಿ ಕಟ್ತಾ ಇದ್ರೆ ಯಾವ ಹೆಣ್ಣಿನ ಮುಖದಲ್ಲಾದ್ರೂ ನಾಚಿಕೆ ಇರುತ್ತೆ, ಒಂಥರ ಆನಂದ ಇರುತ್ತೆ. ಆದ್ರೆ ನನ್ನ ಮಗಳ ಕಣ್ಣಲ್ಲಿ ನೀರು, ಒಂದ್ ರೀತಿ ಭಯ ಬಿಟ್ರೆ ಬೇರೆ ಏನಾದ್ರೂ ಕಾಣಿಸ್ತಿದ್ಯೇನ್ರಿ ನಿಮ್ಗೆ? ನೋಡ್ರಿ, ಚೆನ್ನಾಗಿ ನೋಡಿ. ಜಾನಕಿ, ಆ ಕಣ್ಣೀರ್ ಬಗ್ಗೆ ಯೋಚನೆ ಮಾಡಿ ಈ ಮದ್ವೆ ನಿಲ್ಲಿಸ್ಬಿಡ್ತೀಯಾ? ನಿಲ್ಬೇಕು ರೀ, ನಿಲ್ಲೇಬೇಕು. ಇಲ್ದೆ ಹೋದ್ರೆ ನನ್ ರಾಜಿ ಜೀವನ ನಾಶ ಆಗೋಗ್ಬಿಡುತ್ತೆ. ಅಲ್ಲ ಅತ್ತೆ, ನೀವ್ ಏನ್ ಹೇಳ್ತಿದ್ದೀರಾ? ನೀವೆಲ್ಲ ಯಾಕೆ ನನ್ನ ಈ ರೀತಿ ಅಪಾರ್ಥ ಮಾಡ್ಕೋತಾ ಇದ್ದೀರಾ? ನಿಮ್ ಮಗಳನ್ನ ಹೂವಿನ ತರ ನೋಡ್ಕೋತೀನಿ ನಾನು. ಏಯ್, ಬಾಯ್ ಮುಚ್ಚು. ರಾಜಲಕ್ಷ್ಮಿನ ಇವನಿಂದ ಕಾಪಾಡಿದ್ದು ಅವನು, ನನ್ ದೊಡ್ಡ ಮಗ ಶೌರ್ಯ. ನಿಮ್ ಮಗಳು ಮಾನ ಪ್ರಾಣ ಕಾಪಾಡಿದ್ದು ಕೂಡ ಇವನ್ಗೋಸ್ಕರ ಮತ್ತೆ ನಮ್ಗೋಸ್ಕರ. ಆ ಆಪಾದನೆ ಅವನ್ ಮೇಲೆ ಹಾಕೊಂಡ. ನಮಗ್ ಕೊಟ್ಟಿರೋ ಮಾತುಗೋಸ್ಕರ ರಾಜಲಕ್ಷ್ಮಿಯಿಂದ ದೂರ ಆಗ್ಬೇಕು ಅಂತ ಕಾಪಾಡಿದ್ದ ಅವನೇ. ಎಲ್ಲ ಆಪಾದನೆನೂ ಅವನ್ ತಲೆ ಮೇಲೆ ಹಾಕೊಂಡ. ಪ್ರೀತಿ ಅಂದ್ರೆ ಅವಂದು ಬೀಗ್ರೆ, ಅಭಿಮಾನ ಅಂದ್ರೆ ಅವಂದು. ನಿಜ ಹೇಳ್ಬೇಕು ಅಂದ್ರೆ ಒಳ್ಳೆ ಮಗ ಅಂದ್ರೆ ಅವನು, ಇವನಲ್ಲ. ಅವನೆಂತ ದೊಡ್ಡ ವ್ಯಕ್ತಿ ಅಂದ್ರೆ ಏನ್ ಕೇಳಿದ್ರು ಕೊಡ್ತಾನೆ ಹೊರತು ತಗೊಳ್ಳೋದು ಗೊತ್ತಿಲ್ಲದೆ ಇರೋ ಕರ್ಣ ಬೀಗ್ರೆ. ಅವನ್ ನಿರಪರಾಧಿ ಅಂತ ನಿರೂಪಿಸೋಕೆ ಅವಕಾಶ ಇದ್ರು, ಅದಕ್ ಬೇಕಾಗಿರೋ ಆಧಾರ ವಿಡಿಯೋ ರೂಪದಲ್ಲಿದ್ರು ನನ್ ಮಗನ್ನ ಕಾಪಾಡೋ, ನನ್ ಮಗನ್ನ ಬೀಗರು ಸಾಯಿಸ್ಬಿಡ್ತಾರೆ ಅಂತ ನಾನ್ ಕಾಲ್ ಹಿಡ್ಕೊಳಕ್ ಹೋದ್ರೆ ನನ್ನ ಅಮ್ಮ ನೀನು ನಿನ್ ಹೊಟ್ಟೆಲ್ ಹುಟ್ಟದೆ ಹೋದ್ರು ನಿನ್ ಕಣ್ಣೀರಕ್ ಕಾರಣ ಆಗಲ್ಲ ಅಂತ ಹೇಳಿ ಅವನಿಗೆ ಸಾಕ್ಷಿಯಾಗಿದ್ದ ಆ ವಿಡಿಯೋನ ನಾನ್ ಕೇಳ್ದೆ ಅಂತ ನನಗೋಸ್ಕರ ವಿಡಿಯೋನ ಡಿಲೀಟ್ ಮಾಡ್ದ. ಆ ವಿಡಿಯೋ ಎಲ್ಲಿ ಅಂತ ಹೇಳಿ ಸರ್. ನಿಮ್ನೆ ಸರ್ ಕೇಳ್ತಿರೋದು, ಆ ವಿಡಿಯೋ ಎಲ್ಲಿ ಸರ್? ಆ ವಿಡಿಯೋನ ನಾನೇ ಡಿಲೀಟ್ ಮಾಡಿದೆ.
ಹೆತ್ತ ತಾಯಿ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಇರೋ ಇಂಥ ಮುಟ್ಟಾಳ ಅಲ್ಲ ಮಗ ಅಂದ್ರೆ. ಅಮ್ಮನ್ ಮಾತ್ಗೆ ತಲೆ ತಗ್ಸೋನೆ ಮಗ ಅಂದ್ರೆ. ನಿಜ ನಿಮಗ್ ಗೊತ್ತಾದ್ರೆ ಎಲ್ಲಿ ಅವನ್ ಪ್ರಾಣ ತೆಗಿತೀರೋ ಅಂತ ಹೆದರ್ಕೊಂಡು ಅವನ್ ತಪ್ಪನ್ನ ಸಮರ್ಥನೆ ಮಾಡ್ಕೊಂಡ್ ಬಂದೆ. ಆದ್ರೆ ಇವತ್ತವನು ನನ್ನ ಅರ್ಶನ ಕುಂಕುಮ ಅಳ್ಸೋದ್ರ ಪರವಾಗಿಲ್ಲ ಅಂತ ಹೆತ್ತು ತಂದೆನೆ ಹೊಡೆದು ಒಳಗ್ ಬಿಸಾಕಿದ್ದಾನೆ ಬೀಗ್ರೆ.